ಖಂಡಿತವಾಗ್ಲೂ ಒಂದು ಖುಷಿ ಆಗ್ತಾಯಿದೆ. ಥಿಯೇಟ್ರ್ ಆಲ್ಮೋಸ್ಟ್ ಹೌಸ್ಫುಲ್ ಆಗೈತೆ, ಒಳ್ಳೆ ರೆಸ್ಪಾನ್ಸು. ನಾನು ಬೆಳಗ್ಗೆ ಬಂದಾಗ 10:15 ಬಂದಾಗ ಜನ ನೋಡಿದಾಗ ನನಗೆ ಖುಷಿ ಆಯಿತು. ಹೌದಪ್ಪ, ಸಿನಿಮಾಗೆ ಈ ಥರ ಬರಬೇಕು. ಯಾಕಂದ್ರೆ ಒಂದು ಆರ್ಟಿಸ್ಟ್ ಆಗಿ ಇವಾಗ ಒಂದು ಕನಸು ಇರುತ್ತೆ. ನನ್ನ ಸಿನಿಮಾ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಒಂದು ಕಟೌಟ್ ನಿಲ್ಲಿಸಿರ್ತಾರೆ. ಸೊ ಅಲ್ಲಿ ಜನ ಬಂದು ನಾವು ಕರೆಯೋದಕ್ಕಿಂತ ಜನನೇ ಬಂದು ಹೌದು ಸಿನಿಮಾ ರಿಲೀಸ್ ಆಗಿದೆ ಬಂದು ನೋಡಬೇಕಂತ ಬಂದಾಗ ಐ ಥಿಂಕ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರೆಸ್ಪಾನ್ಸು ಥಿಯೇಟ್ರಲ್ಲಿ ಕೂತಾಗ ಸೆಂಟಿಮೆಂಟ್ ಸೀನ್ಸ್ ಆಗಿರ್ಬೋದು, ಅವ್ರ ರಿಯಾಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ನಮ್ಮ ಮಾಸ್ ಡೈಲಾಗ್ ಬಂದಾಗ ಇಲ್ಲ ನನ್ನ ಫೈಟ್ ಬಂದಾಗ ಜನ ರಿಯಾಕ್ಟ್ ಮಾಡೋದು, ವಿಸಿಲ್ ಹೊಡೆಯೋದು ಎಲ್ಲ ನೋಡಿದಾಗ ಐ ಥಿಂಕ್ ಇಟ್ಸ್ ಒಂದು ಬ್ಲೆಸ್ಸಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ನಾವೇನು ಕೊಂಡ್ಕೊಳಕ್ಕಲ್ಲ, ಅದನ್ನು ಅದು ತನಗೆ ತಾನು ಬರಬೇಕು. ಸೊ ಜನ ರಿಯಾಕ್ಟ್ ಮಾಡಿದಾಗ ಹೌದಪ್ಪ ಎಂಜಾಯ್ ಮಾಡ್ತಾಯಿದ್ದಾರೆ ಸಿನಿಮಾ, ಎಲ್ಲ ಡಲ್ಲಾಗಿ ಸುಮ್ಮನೆ ಕೂತಿದ್ರೆ ಅದು ಬೇರೆ ಥರ. ಬಟ್ ಪ್ರತಿಯೊಂದು ಸಿಚುವೇಷನ್ಗೂ ರಿಯಾಕ್ಟ್ ಮಾಡ್ತಾರಲ್ಲ, ಐ ಥಿಂಕ್ ದಟ್ಸ್ ಒನ್ ಗ್ರೇಟ್ ಥಿಂಗ್. ಆ್ಯಂಡ್ ಅದಕ್ಕೆ ಐ ಶುಡ್ ಥ್ಯಾಂಕ್ ಮೈ ಡೈರೆಕ್ಟರ್ ಕಾರ್ತಿಕ್ ಸರು. ಯಾಕಂದರೆ ಸ್ಕ್ರೀನ್ ಪ್ಲೇ ಅನ್ನೋದು ಸಿನಿಮಾಗೆ ತುಂಬ ಮುಖ್ಯ. ಸೊ ಫಸ್ಟ್ ಹಾಫಲ್ಲಿ ಎಲ್ಲೋ ಒಂದು ಕತೆ ಹೋಗ್ತಾ ಇದೆ ಬರುತ್ತೆ ಅಂತ ಒಂದು ಕುತೂಹಲ ಇರುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಜನಕ್ಕೆ ನಾನು ತುಂಬ ಕೂಡಿಸ್ತಿದೆ. ಸೊ ಅದೇ ಬೇಕಾಗಿರೋದು. ಸಿನಿಮಾ ಜನ ಎದ್ದೋಗಾಗ ಹೌದಪ್ಪ ಒಂದೊಳ್ಳೆ ಸಿನಿಮಾ ನೋಡಿದ್ವಿ, ಒಂದು ಒಳ್ಳೆ ಮೆಸೇಜ್ ಇದೆ, ಅದು ಬರಬೇಕು. ಸೊ ಐ ಥಿಂಕ್ ಆ ನಿಟ್ಟಲ್ಲಿ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ವೆಂಕಟೇಶ್ ಮೂರ್ತಿ ಸರ್, ಅವರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಚೆನ್ನಾಗಿ ಆದಮೇಲೆ ಒಂದು ಸಿನಿಮಾ ಆದಮೇಲೆ ಇಲ್ಲ ಇನ್ನೊಂದು ಸಿನಿಮಾ ಚೆನ್ನಾಗಿ ಮಾಡೋಣ ಅಂತೇಳಿ ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಅವರು ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಐ ಶುಡಂಟ್ ಫರ್ಗೆಟ್ ನಮ್ಮ ನವೀನ್ ಪಂಚಾಕ್ಷಿ ಅವರು. ಐ ಥಿಂಕ್ ಈಸ್ ರಿಯಲಿ ಡನ್ ಅ ಗ್ರೇಟ್ ಜಾಬ್. ಯಾಕಂದರೆ ಇವ್ರಿಗೊಂದು ವಿಷನ್ ಇರುತ್ತೆ, ನಾವೇನೋ ಪರ್ಫಾರ್ಮ್ ಮಾಡ್ತೀವಿ, ಬಟ್ ಅದನ್ನು ತೆರೆ ಮೇಲೆ ತೋರಿಸೋದಿದೆಯಲ್ಲ, ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರತಿಯೊಬ್ಬರನ್ನ ಆರ್ಟಿಸ್ಟ್ ಐ ಥಿಂಕ್ ಶಶಿಕುಮಾರ್ ಸರು ಇವನ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಯಾಕಂದ್ರೆ ನಾವರೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರೋದು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ಖುಷಿ ಆಯಿತು. ಅನುಷಾ ಐ ಥಿಂಕ್ ಈ ಸಿನಿಮಾನಲ್ಲೂ ನನ್ನ 3ನೇ ಸಿನಿಮಾ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಂದು ಅವ್ರದ್ದು ಒಂದು ಕಾಂಬಿನೇಷನ್ ಜನ ಇಷ್ಟಪಟ್ಟಿದ್ದಾರೆ. ರಿಷಾನು ಅಷ್ಟೇ, ಐ ಥಿಂಕ್ ಅವ್ರ ಸೆಕೆಂಡ್ ಸಿನಿಮಾ, ಬಟ್ 2ನೇ ಸಿನಿಮಾ ಅಂತ ಹೇಳೋಕ್ಕಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಸಿನಿಮಾ ಒಂದು ಊಟ ಎಲ್ಲ ಇರಬೇಕು ಅಂತ ನಾವೇನು ಅನ್ಕೊತೀವೋ, ಎಲ್ಲ ಇದ್ರೇ ಊಟ ಚೆನ್ನಾಗಿರೋದಂತ. ಐ ಥಿಂಕ್ ಈ ಸಿನಿಮಾದಲ್ಲಿ ಪ್ರತಿಯೊಂದೂ ಚೆನ್ನಾಗಿದೆ. ಸೊ ಐ ಲೆಫ್ಟ್ ಇಟ್ ಟು ದಿ ಆಡಿಯನ್ಸ್. ಇವಾಗ ನಾನು ಹಲವಾರು ಸಿನಿಮಾಗಳು, ಮಾಸ್ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೀನಿ. ದರ್ಶನ್ ಸರ್ದು ಆಗಿರ್ಬೋದು, ಪ್ರತಿಯೊಬ್ಬರು ಶಿವಣ್ಣಂದು ಆಗಿರ್ಬೋದು. ಅವಾಗ ಜನ ರಿಯಾಕ್ಟ್ ಮಾಡಿದಾಗ ಖುಷಿ ಆಗುತ್ತೆ. ಸೊ ಇವತ್ತು ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವುದೋ ಒಂದು ಡೈಲಾಗ್ ಬಂದಾಗ ಜನ ಕಿರ್ಚಾದಾಗ ಒಂದು ವಿಸಿಲ್ ಹೊಡೆದಾಗ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್, ಇಟ್ಸ್ ಅ ಗುಡ್ ಫೀಲಿಂಗ್. ಎಲ್ಲೋ ಒಂಥರ ಹುಮ್ಮಸ್ ಬರುತ್ತೆ. ಹೌದಪ್ಪ ನಾನು ಒಂಚೂರು ಮಾಸಾಗಿ ಮಾಡ್ಬೋದು, ಇನ್ಮೇಲೆ ಒಂದೊಳ್ಳೆ ಮಾಸ್ ಸಬ್ಜೆಕ್ಟ್ ಬಂದ್ರೂ ಮಾಡ್ಬೋದು ಅಂತ, ಒಂದು ಕತೆ ಓರಿಯೆಂಟೆಡ್ ಒಂದು ಒಳ್ಳೆ ಮಾಡ್ಬೋದು ಅಂತ ಒಂದು ಆಸೆ ಇದೆ ಇವಾಗ. ಥ್ಯಾಂಕ್ ಯು ಸೊ ಮಚ್. ಎಷ್ಟೊಂದು ಸಿನಿಮಾಗಳನ್ನ ನಾವು ಥಿಯೇಟರಲ್ಲಿ ಬೇರೆಯವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ಸೆಲೆಬ್ರಿಟಿ ಶೋಸ್ ನೋಡ್ತೀವಿ, ಪ್ರೀಮಿಯರ್ಸ್ ನೋಡ್ತೀವಿ. ಬಟ್ ಇಲ್ಲಿ ನಾವು ಅಭಿನಯ ಮಾಡಿರೋಂಥ ಸಿನಿಮಾನ ತೆರೆ ಮೇಲೆ ನೋಡ್ತಿರ್ಬೇಕಾದ್ರೆ ಸುತ್ತಮುತ್ತ ಆಡಿಯನ್ಸ್ ಕೂತ್ಕೊಂಡು ಆ ವಿಷಲ್ಸ್ ಹಾಕೋದು, ಚಪ್ಪಾಳೆ ಹಾಕೋದು, ನಮ್ಮದೊಂದು ಎಂಟ್ರಿ ಬಂದಾಗ ಕಿರ್ಚೋದು, ಅದೆಲ್ಲ ನೋಡಿದಾಗ ಒಂಥರ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ. ಆ್ಯಂಡ್ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕತೆ ಅನಿಸುತ್ತೆ. ಬಿಕಾಸ್ ಯಾರೂ ಇಲ್ಲ ಅಂತಂದರೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಇವತ್ತು ಏನು ಫಸ್ಟ್ ಶೋ ನೋಡಿದೆ, ಆ್ಯಂಡ್ ಆ ಒಂದು ಚೀರಪ್ ಇತ್ತು, ಒಂದು ಎನ್ಕರೇಜ್ಮೆಂಟ್ ಇತ್ತು. ಆಚೆ ಬಂದ ತಕ್ಷಣ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತಂದರು. ಆ ಒಂದು ಅಪ್ಪುಗೆ ಇದೆಯಲ್ಲ, ಅದು ಮುಂದಿನ ದಾರಿಗೆ ಇನ್ನೂ ಜಾಸ್ತಿ ಸ್ಫೂರ್ತಿನ ಕೊಡುತ್ತೆ. ತುಂಬ ಖುಷಿ ಆಯಿತು. ಬೆಂಗಳೂರಿನ ಹೆಸರು ಹೇಳ್ದಂಗೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ದ ಮೇಜರ್ ಸಿಟೀಸ್. ಇವನ್ ನಾವು ಈ ಸೆಕೆಂಡ್ ಹಾಫಲ್ಲಿ ಹಳ್ಳಿನೂ ತೋರಿಸಿದ್ದೀವಿ, ಗ್ರಾಮೀಣನೂ ತೋರಿಸಿದ್ದೀವಿ, ಈ ಕಡೆ ಸಿಟಿನೂ ತೋರಿಸಿದ್ದೀವಿ. ಸೊ ಎಲ್ಲ ಕಡೆ ಇದಾಗ್ತಿರುತ್ತೆ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಈಗ ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಚೆನ್ನೈ, ಹೈದ್ರಾಬಾದ್, ಆ್ಯಂಡ್ ಈವನ್ ಹಳ್ಳಿಗಳ ಕಡೆನೂ ನಮಗೆ ಗೊತ್ತಿಲ್ಲದಲೇ ತುಂಬ ಥರ ಈ ಥರದೊಂದು ಕ್ರೈಮ್ಗಳಾಗ್ತಿರುತ್ತೆ. ಆ್ಯಂಡ್ ನಾನು ಕ್ರೈಮ್ ರಿಪೋರ್ಟರ್ ಸಿನಿಮಾದಲ್ಲಿ ನಾನೇ ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡೋದು. ಸೊ ನನಗೂ ಇದೊಂದು ಪಾತ್ರ ತುಂಬ ಏನಂದರೆ ಜವಾಬ್ದಾರಿ ಜಾಸ್ತಿ ಇತ್ತು, ಯಾವ ಥರ ಮಾಡ್ತೀನಿ ಅಂತ. ಯಾಕಂದರೆ ನಾನು ಲೈಕ್ ರಿಯಲ್ ಲೈಫಲ್ಲಿ ಎಲ್ಲರೂ ರೇಗಿಸ್ಕೊಂಡು ನಕ್ಕೊಂಡು ಟೀಸ್ ಮಾಡ್ಕೊಂಡು ಈ ಥರ ಇರೋ ಹುಡುಗಿ. ಬಟ್ ಇದರಲ್ಲಿ ಆ ಒಂದು ಇನ್ವೆಸ್ಟಿಗೇಟ್ ಮಾಡಬೇಕು, ಸೀರಿಯಸ್ ಆಗಿ ಅದನ್ನು ಏನು ನಡೀತಿದೆ ಸುತ್ತಮುತ್ತ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಈ ಥರದೊಂದು ಆರಾನ ನಾನು ಕ್ಯಾರಿ ಮಾಡಿರೋಂಥ ಸಿನಿಮಾ. ಆ್ಯಂಡ್ ಲವ್ ಬರ್ಡ್ಸ್ಗಳು ಡೆಫಿನೆಟ್ಲಿ ನೋಡಬೇಕು. ಲವ್ ಬರ್ಡ್ಸ್, ಸೆಲೆಬ್ರಿಟೀಸ್, ಪಾಲಿಟಿಷಿಯನ್ಸ್, ಆಲ್ ರಿಚ್ ಕಿಡ್ಸ್ ಆ್ಯಂಡ್ ನಾರ್ಮಲ್ ಅಂದರೆ ಏನಂತಾರೆ, ಅದು 2 ಕ್ಯಾಟಗರಿನಲ್ಲಿ ಇರೋಂಥದನ್ನು ನಾವು 2 ಕ್ಯಾಟಗರಿ ಅಂದರೆ ಏನಿರುತ್ತೆ, ತುಂಬ ಹೆಸರು ಮಾಡಿರೋವಂಥವ್ರು ಇರ್ಬೋದು, ಅಥವಾ ಈಗ ಹೆಸರು ಮಾಡ್ತಾ ಇರೋರು ಅಂತ ಇರ್ಬೋದು. ಅವ್ರಗಳ ಲೈಫ್ನಲ್ಲಿ ಏನು ನಡೆಯುತ್ತೆ ಅವ್ರಿಗೆ ಗೊತ್ತಿಲ್ಲ. ಅದು ನಾಟ್ ಎಲ್ಲರ ಲೈಫಲ್ಲೂ ಅಲ್ಲ, ಅವ್ರಿಗೆ ಗೊತ್ತಿಲ್ಲದಲ್ಲೇ ಅವ್ರ ಸುತ್ತಮುತ್ತ ಇರ್ಬೋದು. ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಸ್ಕ್ರೀನ್ ಪ್ಲೇ ಅಲ್ಟಿಮೇಟ್ ಆಗಿದೆ. ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಫೈಟಿಂಗ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ, ಅವ್ರದ್ದು ಮೇಜರ್ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ, ನೀವು ಅದನ್ನು ಥಿಯೇಟರಿಗೆ ಬಂದು ನೋಡಬೇಕು. ಆ್ಯಂಡ್ ಧರ್ಮ ಅವರು ಎಲ್ಲದರಲ್ಲೂ ಕ್ಯಾಟ್ಬ್ರೀಸ್ ಆಗಿರೋದ್ರಲ್ಲಿ ಸ್ವಲ್ಪ ವೈಲೆಂಟ್ ಆಗಿ ಲವ್ ಬರ್ಡ್ಸಿಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಬನ್ನಿ ಥಿಯೇಟರಲ್ಲಿ ನೋಡಿ ಅವ್ರು ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಸಿನಿಮಾನ ನೀವು ನೆಟ್ಫ್ಲಿಕ್ಸಲ್ಲಿ ಅಥವಾ OTT
ನಲ್ಲಿ ಜಾಸ್ತಿ ನೋಡ್ತೀರಾ. ಸೊ ಅಲ್ಲಿ ನೋಡೋದನ್ನ ಇಲ್ಲಿ ಬಂದು ಫಸ್ಟ್ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಿ. ಟಿ ವಿನಲ್ಲಿ ಇಷ್ಟೇ ಪುಟ್ಟ ಸ್ಕ್ರೀನಲ್ಲಿ ನೋಡಿದ್ರೆ ಇಲ್ಲಿ ಬಂದು ದೊಡ್ಡ ಸ್ಕ್ರೀನಲ್ಲಿ ಈ ಒಂದು ನೆಟ್ಫ್ಲಿಕ್ಸ್ಗೆ ಬರೋವಂಥ ಸಿನಿಮಾ ನಾವು ಮಾಡಿರೋವಂಥದ್ದು. ಆ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಆ್ಯಕ್ಷನ್ ಓರಿಯೆಂಟೆಡ್. ನಾವು ಆಲ್ಮೋಸ್ಟ್ ನೀವೆಲ್ಲರೂ ನೋಡಿರ್ತೀವಿ OTT ಯಲ್ಲಿ ಜಾಸ್ತಿ ಈ ಥರ ಸಿನಿಮಾಸ್ಗಳು ಅಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ತುಂಬ ಚೆನ್ನಾಗಿ ತೋರಿಸಿರ್ತಾರೆ. ಅದೇ ಥರ ಸಿನಿಮಾ ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ. ಆಮೇಲೆ ಬಂದು ಹೇಳೋದಿದ್ದೇ ಇರುತ್ತೆ ಸಿನಿಮಾ OTT ಯಲ್ಲಿ ನೋಡಿ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾ ನೋಡಿ. ಎಲ್ಲ ಕನ್ನಡ ಆ್ಯಕ್ಟರ್ಸ್ಗಳೇ ಇರೋದು. ಬನ್ನಿ, ನಿಮ್ಮ ಕನ್ನಡ ಕಲಾವಿದರನ್ನ ಆಶೀರ್ವದಿಸಿ, ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಾ ಇದೆ ಬೆಂಗಳೂರಿನ ಸಿನಿಮಾ ರಿಲೀಸ್ ಆಗಿರೋದು. ನಾನು ಅಭಿನಯ ಮಾಡಿದ್ದು ಇನ್ನೂ ಖುಷಿ ಆಗ್ತಾ ಇದೆ. ಧರ್ಮ ಅವ್ರು, ಅನುಷ್ ಅವ್ರು ಮಾಡಿದ್ದಾರೆ. ಸೊ ಒಂದೊಳ್ಳೆ ಮೆಸೇಜ್ ಜೊತೆಗೆ ಬರ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಎಲ್ಲರೂ ಬಿಡು ಮಾಡಿಕೊಂಡು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ನೆಕ್ಸ್ಟ್ ಆ್ಯಕ್ಷನ್ ಮೂವಿ ಮಾಡ್ತಾ ಇದ್ದೀನಿ, ತಮಿಳು. ಸೊ ರಿಷಾನ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ. ನೀವು ನೋಡಿ ಮೆಚ್ಚುಗೆ ಪಡ್ತೀರಾ. ಬಟ್ ಈ ಸಿನಿಮಾ ಖಂಡಿತವಾಗ್ಲೂ ನೋಡಿ. ನಮ್ಮ ಅಭಿನಯಕ್ಕೋಸ್ಕರ ನೋಡಬೇಡಿ, ನಿಮಗೆ ಒಳ್ಳೆ ಮೆಸೇಜ್ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಆದರೆ ಅಥವಾ ಫ್ಯೂಚರಲ್ಲಿ ಆಗಬಾರ್ದು, ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲೂ ನೋಡಿ. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಾಗಲಿ ಅಥವಾ ನಿಮ್ಮ ಸ್ನೇಹಿತರ ಲೈಫಲ್ಲಾಗಲಿ ಏನಾದರೂ ಈ ಥರ ಇನ್ಸಿಡೆಂಟ್ ಆದಾಗ ಸ್ಫೂರ್ತಿಯಾಗಿ ನಿಂತ್ಕೊಳ್ಳಿ ಅನ್ನೋದು ನನ್ನ ಆಸೆ.